ತುಂಗಭದ್ರಾ ನೀರಾವರಿ ಕಾರ್ಮಿಕರ ಸಂಘ ಕೇಂದ್ರ ಸಮಿತಿ ವತಿಯಿಂದ 7/3/2026ರಂದು ರಾಯಚೂರಿನಲ್ಲಿ ತುಂಗಭದ್ರಾ ನೀರಾವರಿ ಕಾರ್ಮಿಕರ ಹಕ್ಕೊತ್ತಾಯ ಸಮಾವೇಶವನ್ನು ಸಂಘಟಿಸಲಾಗಿದೆ. ಈ ಒಂದು ಹಕ್ಕೊತ್ತಾಯ ಸಮಾವೇಶವು ಕಾರ್ಮಿಕ ಸಂಘದ ನೀರಾವರಿ ಕಾರ್ಮಿಕರ ಮೊದಲ ಮತ್ತು ಪ್ರಥಮ ಒಂದು ಸಮಾವೇಶ ಇದಾಗಿದ್ದು, ಈ ಸಮಾವೇಶದಲ್ಲಿ ಅನೇಕ ಕಾರ್ಮಿಕರ ಏಳು ಬೀಳುಗಳನ್ನು ಮತ್ತು ನಮ್ಮ ಮುಂದಿರುವ ಕಾರ್ಯಭಾರಗಳನ್ನು ಚರ್ಚಿಸುವ ಒಂದು ಪ್ರಮುಖ ಉದ್ದೇಶದಿಂದ ಈ ಒಂದು ಸಮಾವೇಶವನ್ನು ಆಯೋಜಿಸಲಾಗಿದೆ. ಮಾರ್ಚ್ 7ರಂದು ನಡೆಯುವ ಕಾರ್ಮಿಕರ ಹಕ್ಕೊತ್ತಾಯ ಸಮಾವೇಶವನ್ನು ಮಾಜಿ ಕಾರ್ಮಿಕ ಸಚಿವರು, ಹಿರಿಯ ಕಾರ್ಮಿಕ ನಾಯಕರು ಆಗಿರ್ತಕ್ಕಂಥ ಎಸ್.ಕೆ. ಕಾಂತ್ ಅವರು ಈ ಒಂದು ಸಮಾವೇಶವನ್ನು ಉದ್ಘಾಟಿಸಿ ಮಾತನಾಡಲಿದ್ದಾರೆ. ಅವರ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ. ನಮ್ಮ ಒಂದು ಕಾರ್ಮಿಕರ ಒಂದು ಕಷ್ಟನ್ನು ಸರ್ಕಾರಕ್ಕೆ ಮುಟ್ಟಿಸುವಂಥ, ಸರ್ಕಾರದ ಕಣ್ಣು ತೆರೆಸುವಂಥ ಒಂದು ನಿಟ್ಟಿನಲ್ಲಿ ಎಸ್.ಕೆ. ಕಾಂತ್ ಅವರು ಅವತ್ತು ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಭಾಳ ಮುಖ್ಯವಾಗಿ ಮಾರ್ಚ್ 7ರ ಸಮಾವೇಶವು ತುಂಗಭದ್ರಾ ನೀರಾವರಿ ಕಾರ್ಮಿಕರ ಒಂದು ಬಹುದೊಡ್ಡ ಮೈಲಿಗಲ್ಲಾಗಲಿದೆ. ಆ ಒಂದು ಕಾರಣಕ್ಕಾಗಿ ಕಾರ್ಮಿಕರು ತಾವೆಲ್ಲರೂ ಸ್ವ ಇಚ್ಛೆಯಿಂದ 7ನೇ ತಾರೀಕಿಗೆ ತಾವೆಲ್ಲರೂ ಬೆಳಗ್ಗೆ 10 ಗಂಟೆ ಒಳಗಡೆ ಪಂಡಿತರ ಸಿದ್ದರಾಮ ರಂಗಮಂದಿರದಲ್ಲಿ ಆಗಮಿಸುವ ಮೂಲಕ ಸಮಾವೇಶವನ್ನು ಯಶಸ್ವಿಗೊಳಿಸಬೇಕು. ಇದು ತುಂಗಭದ್ರಾ ನೀರಾವರಿ ಕಾರ್ಮಿಕರ ಸಮಾವೇಶ. ಇದು ನಿಮ್ಮೆಲ್ಲ ಸಮಾವೇಶ ಇದಾಗಿದ್ದು, ಇದು ಯಾವುದೇ ದುರುದ್ದೇಶದಿಂದ ಯಾರನ್ನು ದೂರ ಇಡುವಂಥ ಸಮಾವೇಶ ಇದಲ್ಲ. ತುಂಗಭದ್ರಾ ಎಡದಂಡೆ ಮತ್ತು ಬಲದಂಡೆ ಇಲ್ಲಿ ಕೆಲಸ ಮಾಡ್ತಕ್ಕಂಥ ಪ್ರತಿಯೊಬ್ಬ ಕಾರ್ಮಿಕರ ಈ ಒಂದು ಸಮಾವೇಶವೂ ಆಗಿದ್ದು, ತಾವೆಲ್ಲರೂ ಕೂಡ ಅತ್ಯಂತ ಒಂದು ಉತ್ಸುಕತೆಯಿಂದ ಈ ಒಂದು ಸಮಾವೇಶದಲ್ಲಿ ಪಾಲ್ಗೊಳ್ಳೋದ್ರ ಮೂಲಕ ನಮ್ಮ ಬಹುಮುಖ್ಯವಾಗಿರ್ತಕ್ಕಂಥ ಹಕ್ಕೊತ್ತಾಯಗಳನ್ನು ಸರ್ಕಾರಕ್ಕೆ ಮುಟ್ಟಿಸುವಂಥ ಪ್ರಯತ್ನ ಈ ಒಂದು ಸಮಾವೇಶದಾಗಿದ್ದು, ಈ ಒಂದು ಸಮಾವೇಶದಲ್ಲಿ ಅಲ್ಲೇ ಅನೇಕ ವಿಷಯಗಳನ್ನು ನಾವು ಈಗಾಗಲೇ ಕಳೆದ 25-30 ವರ್ಷಗಳಿಂದ ಕೆಲಸ ಮಾಡ್ತೇನೆ ಬಂದಿದ್ದೀವಿ. ನಮಗೆ ಇಲ್ಲಿ ಪಡ್ಕೊಂಡೋದಕ್ಕಿಂತ ಕಳ್ಕೊಂಡಿರೋದೇ ಜಾಸ್ತಿ ಇದೆ ಕಾರ್ಮಿಕರು. ಆ ಒಂದು ವಿಚಾರಗಳನ್ನು ಭಾಳ ಒಂದು ಗಂಭೀರವಾಗಿ ನಮ್ಮ ಒಂದು ಕೇಂದ್ರ ಸಮಿತಿ ಪರಿಗಣಿಸಿ ಎಷ್ಟೆಲ್ಲ ಹೋರಾಟ ಮಾಡಿದಾಗಲೂ, ಸರ್ಕಾರದ ನಿರ್ದೇಶನಗಳಿದ್ದಾಗಲೂ ಮತ್ತು ಅನುದಾನದ ಕೊರತೆ ಇಲ್ಲದಿದ್ದರೂ ಕೂಡ ಇವತ್ತು ಕಾರ್ಮಿಕರನ್ನ ಇವತ್ತು ಭಾಳಷ್ಟು ಸಂಕಷ್ಟಕ್ಕೀಡು ಮಾಡುವಂಥ ಏನು ಆಡಳಿತ ವ್ಯವಸ್ಥೆ ಇದೆ, ಗುತ್ತೇದಾರಿಕೆ ಪದ್ಧತಿ ಇದೆ. ಈ ಒಂದು ಗುತ್ತೇದಾರಿಕೆ ಪದ್ಧತಿ ಅನ್ನೋದೇ ಒಂದು ನೆಪ ಮಾತ್ರದ ಗುತ್ತೇದಾರಿಕೆ ಆಗಿದೆ. ಇಲ್ಲಿ ಕಾಂಟ್ರಾಕ್ಟ್ಗಳು ಮತ್ತು ಕಾರ್ಮಿಕರಿಗೆ ಯಾವುದೇ ಸಂಬಂಧ ಇಲ್ಲ. ಕೇವಲ ವೇತನ ಪಾವತಿಗಾಗಿ ಮಾತ್ರ ಒಂದು ಗುತ್ತೇದಾರ ಇರುವುದು ತಮ್ಮೆಲ್ಲರಿಗೂ ಗೊತ್ತಿದೆ. ಇದನ್ನು ನಾವು ಪ್ರಶ್ನೆ ಮಾಡಬೇಕಾಗಿದೆ. ನಾವು ನಿಗಮದ ಒಂದು ನೇರ ಕೆಲಸವಾಗಿ ನಿಗಮದ ಕೆಲಸನ ಮಾಡ್ತಕ್ಕಂಥ ಬಹುಮುಖ್ಯ ಕೆಲಸನ ಮಾಡ್ತಕ್ಕಂಥ ಕಾರ್ಮಿಕರು ನಾವಾಗಿದ್ದೀವಿ. ಈ ಒಂದು ತುಂಗಭದ್ರಾ ಎಡದಂಡೆ ಮತ್ತು ಬಲದಂಡೆ ಕಾಲುವೆಗಳ ವ್ಯಾಪ್ತಿಯಲ್ಲಿ ಏನು ಕೆಲಸ ಮಾಡ್ತಿದ್ದೀವಿ. ಇವತ್ತು ತುಂಗಭದ್ರಾ ಏನು ಜಲಾಶಯ ಇದೆ, ಅದರ ಭಾಳ ಮುಖ್ಯ ಕೆಲಸವೇ ರೈತರಿಗೆ ನೀರು ಕೊಡೋದು, ಕುಡಿಯುವ ಕೆರೆಗಳಿಗೆ ನೀರು ತುಂಬಿಸ್ತಕ್ಕಂಥ ಕೆಲಸ ಏನಿದೆ, ಇದು ಭಾಳ ದೊಡ್ಡ ಒಂದು ಬಹುದೊಡ್ಡ ಮಹತ್ವದ ಕಾರ್ಯಭಾರನ ನಮ್ಮ ಕಾರ್ಮಿಕರೆಲ್ಲರೂ ಮಾಡ್ತಿದ್ದಾರೆ. ಇಂಥ ಒಂದು ಮಹತ್ವದ ಕೆಲಸನ ಮಾಡ್ತಕ್ಕಂಥ ತುಂಗಭದ್ರಾ ನೀರಾವರಿ ಕಾರ್ಮಿಕರ ಒಂದು ಉದ್ಯೋಗ ಯಾವತ್ತು ನಮ್ಮನ್ನು ತೆಗೆದುಹಾಕ್ತಾರೋ, ಯಾವತ್ತು ನಮ್ಮನ್ನು ಕೆಲಸದಿಂದ ಕೈ ಬಿಡ್ತಾರೋ ಅನ್ನೋ ಒಂದು ಭಾಳಷ್ಟು ಗೊಂದಲದ ವಾತಾವರಣದಲ್ಲಿ ಇವತ್ತು ಕಾರ್ಮಿಕರೇನು ನಾವು ಜೀವನನ ಸಾಗಿಸ್ತಾ ಇದ್ದೀವಿ. ಇದೆಲ್ಲನೂ ಕೊನೆಗಾಣಿಸ್ಬೇಕು. ಇದು ನಾವು ಈಗಾಗಲೇ ಭಾಳಷ್ಟು ಹೋರಾಟಗಳನ್ನು ತಾವೆಲ್ಲರೂ ಮಾಡಿದ್ದೀರಿ. ಆದಾಗಲೂ ಕೂಡ ಈ ಬಾರಿ ನಾವು ಹೊಸದಾಗಿ ನಾವು ಒಂದೇನು ಆರಂಭ ಮಾಡಿದ್ದೀವಿ. ಈ ಒಂದು ಹೋರಾಟಕ್ಕೆ, ಈ ಒಂದು ಸಮಾವೇಶದ ಮೂಲಕ ಒಂದು ಸರ್ಕಾರದ ಗಮನ ಸೆಳೆಯುವಂಥ ಒಂದು ಹೋರಾಟಕ್ಕೆ ತಾವೆಲ್ಲರೂ ಕೂಡ ಹಣಿಯಾಗಬೇಕಾಗಿದೆ. ಈ ಒಂದು ಸಮಾವೇಶವು ತಮ್ಮ ಒಂದು
ವೃತ್ತಿ ಬದುಕಿನಲ್ಲಿ ಒಂದು ಬಹುದೊಡ್ಡ ಮೈಲುಗಲ್ಲಾಗಿ ತಮ್ಮೆಲ್ಲರಿಗೂ ಒಂದು ಒಳ್ಳೆಯ ಒಂದು ಉದ್ಯೋಗದ ಭದ್ರತೆಯನ್ನು ನೀಡುವಂಥ ಒಂದು ಸಂದೇಶನ ಇವತ್ತು ಸರ್ಕಾರಕ್ಕೆ ಮೂಡಿಸಬೇಕಾಗಿದೆ. ಇವತ್ತು ನಮಗೆ ಭಾಳ ಮುಖ್ಯವಾಗಿ ಕಳೆದ 25-30 ವರ್ಷಗಳಿಂದ ದುಡಿತಿದ್ದರು ಭಾಳ ಕಡಿಮೆ ಕೂಲಿಯಲ್ಲಿ ದುಡಿತಕ್ಕಂಥ ಯಾವುದಾದ್ರೂ ಕಾರ್ಮಿಕರಿದ್ದರೆ ಅದು ತುಂಗಭದ್ರಾ ನೀರಾವರಿ ಕಾರ್ಮಿಕರು. ಈ ಕಾರ್ಮಿಕರು 1 ತಿಂಗಳು 2 ತಿಂಗಳು 3 ತಿಂಗಳಲ್ಲ 6 ತಿಂಗಳು ದುಡಿದು ಇವತ್ತು ವೇತನ ಇಲ್ಲದೆ ಇವತ್ತು ಕೆಲಸನೂ ಬಿಡದೆ ಇವತ್ತು ವೇತನ ಪಾವತಿ ಮಾಡಿಲ್ಲ ಅಂದರೂ ಕೂಡ ಇವತ್ತು ಕೆಲಸನ ಬಿಡದೆ ಇವತ್ತು ಒಂದು ಹೋರಾಟದ ಬದುಕನ್ನು ಇವತ್ತು ಕಾರ್ಮಿಕರು ನಡೆಸ್ತಿದ್ದಾರೆ. ಈ ಒಂದು ವ್ಯವಸ್ಥೆ ಕೊನೆಗಾಣಬೇಕು. ಇವತ್ತು ಗುತ್ತೇದಾರಿಕೆ ತಗೊಂಡಿರ್ತಕ್ಕಂಥ ಗುತ್ತೇದಾರರು ಅವರು ಇವತ್ತು ನಮಗೆ ವೇತನನ ಪಾವತಿ ಮಾಡ್ತಿಲ್ಲ, ಸರಿಯಾಗಿ PFನ ಆಗ್ತಿಲ್ಲ, ESIನ ಆಗ್ತಿಲ್ಲ. ಭಾಳಷ್ಟು ಜನಗಳು ಇವತ್ತು ಕಾರ್ಮಿಕರಿಗೆ ಒಂದು ಹೆಚ್ಚುವರಿ ಒಂದು ಅನಾವಶ್ಯಕ ಕಡಿತಗಳನ್ನು ಮಾಡ್ತಿದ್ದಾರೆ. ಇವೆಲ್ಲ ಒಂದೇನು ಕಡಿತಗಳು ನಿಲ್ಲಬೇಕು, ಕಾರ್ಮಿಕರ ಮೇಲಿನ ಶೋಷಣೆ ನಿಲ್ಲಬೇಕು, ಕಾರ್ಮಿಕರ ವೇತನ ಸರಿಯಾದ ಸಮಯಕ್ಕೆ ಆಗಬೇಕು ಅನ್ನೋ ಒಂದು ಭಾಳ ಮುಖ್ಯ ಒಂದು ಉದ್ದೇಶದೊಂದಿಗೆ ಸಮಾವೇಶನ ಆಯೋಜಿಸಿದ್ವಿ. ಹಾಗೆಯೇ ನಾವು ಈ ಒಂದು ಸಮಾವೇಶದಲ್ಲಿ ಧ್ವನಿ ಎತ್ತಿರುವುದು ಭಾಳ ಮುಖ್ಯವಾಗಿ ನಾವು ಈ ಒಂದು ತುಂಗಭದ್ರಾ ಜಲಾಶಯ ಮತ್ತು ಇದರ ಕೆಲಸ ಮಾಡ್ತಕ್ಕಂಥ ಎಲ್ಲ ಕಾರ್ಮಿಕರು ಕೂಡ ಒಂದು ಕಾಯಂ ಕೆಲಸಗಾರರೆಂದು ಪರಿಗಣಿಸಬೇಕು. ಇದು ತುಂಗಭದ್ರಾ ಯೋಜನೆಯೊಂದು ಶಾಶ್ವತ ಯೋಜನೆಯಾಗಿದ್ದು ಇದು ಒಂದು ಕಾಯಂ ಸ್ವರೂಪದ ಯೋಜನೆಯಾಗಿದ್ದು ಇದರಲ್ಲಿ ಕೆಲಸ ಮಾಡ್ತಕ್ಕಂಥ ನಾವೆಲ್ಲರೂ ಕೂಡ ಕೇವಲ ನೆಪ ಮಾತ್ರದ ಗುತ್ತೇದಾರಿಕೆಯಿಂದ ನಮ್ಮನ್ನು ದುಡಿಸ್ಕೊಳ್ಳೋದನ್ನು ಕೈ ಬಿಡಬೇಕು. ನಾವೆಲ್ಲರೂ ಕಾಯಂ ಆಗೋದಕ್ಕೆ ನಾವೆಲ್ಲರೂ ಕೂಡ ಇವತ್ತು ನಮಗೆ ಎಲ್ಲ ಅವಕಾಶಗಳಿದ್ದಾಗಲೂ ನಮ್ಮನ್ನು ಈ ಒಂದು ಕಾಯಂ ಕೆಲಸಗಾರರೆಂದು ಪರಿಗಣಿಸದೆ ನಮ್ಮನ್ನು ಸರ್ಕಾರ ಈ ಒಂದು ವಂಚನೆಯನ್ನು ಮಾಡ್ತಿದೆ. ಇದೆಲ್ಲದರ ವಿರುದ್ಧ ನಮ್ಮ ಸಂಘಟನೆ ಕಳೆದ 4.5 ವರ್ಷಗಳಿಂದ ಬಹುದೊಡ್ಡ ಮಟ್ಟದ ಸರ್ಕಾರದ ಮಟ್ಟದಲ್ಲಿ ಹೋರಾಟನ ನಡೆಸುವ ಮೂಲಕ ಈಗಾಗಲೇ 2024ರಲ್ಲಿ ಸರ್ಕಾರದಿಂದ ಸ್ಪಷ್ಟವಾದ ಆದೇಶ ಇದೆ. ಕಾರ್ಮಿಕರನ್ನ ಯಾವುದೇ ಕಾರಣಕ್ಕೂ ಕೆಲಸದಿಂದ ತೆಗಿಬಾರದು, ಅವ್ರಿಗೆ ಉದ್ಯೋಗದ ಭದ್ರತೆ ಕೊಡಬೇಕು, ಅವ್ರನ್ನ ಸರ್ಕಾರದ ಅನುಮತಿ ಇಲ್ಲದೆ ಯಾವುದೇ ಕಾರ್ಮಿಕರಿಗೆ ಕೆಲಸದಿಂದ ತೆಗೆಯಕೂಡದು ಅಂತ ಸರ್ಕಾರದ ನಿರ್ದೇಶನವಿದೆ. ಅದಾದ ನಂತರ ಅವರಿಗೆ ಯಾವುದೇ ಕಾರಣಕ್ಕೂ ಉದ್ಯೋಗದ ಭದ್ರತೆಯನ್ನು ಕೊಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಏನು ಸರ್ಕಾರ ನಿರ್ದೇಶನ ನೀಡಿದೆ ಅದನ್ನು ಪಾಲಿಸಬೇಕಾಗಿರ್ತಕ್ಕಂಥ ಮುನಿರಾಬಾದ್ ಕೇಂದ್ರ ವಲಯದ ಅಧಿಕಾರಿಗಳು ವರದಿಯನ್ನು ನಮ್ಮ ಪರವಾಗಿ ಹಾಕಿದ್ದಾರೆ. ಅದಾದ ನಂತರ 2025ರಲ್ಲಿ ಜುಲೈ 19ರಂದು ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ಈ ಒಂದು ಪ್ರಸ್ತಾವನೆಗೆ ಅವರು ಸಲ್ಲಿಸಿದಂಥ ಮುಖ್ಯ ಅಭಿಯಂತರರು 11 ತಿಂಗಳ ಮತ್ತು ಇವರು ವರ್ಷ ಪೂರ್ತಿ ಕೆಲಸದಲ್ಲಿ ಮುಂದುವರಿಸುವ ಕುರಿತಂತೆ ಏನು ಪ್ರಸ್ತಾವನೆ ಸಲ್ಲಿಸಿದರು ಅದಕ್ಕೆ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ಜುಲೈ 19, 2025ರಂದು ಅನುಮೋದನೆ ಕೂಡ ನೀಡಲಾಗಿದೆ. ಆಡಿಟ್ ಆಕ್ಷೇಪಣೆ ಆಗದಂತೆ ಇವರಿಗೆ ಮುಂದುವರಿಸ್ಬೋದು ಅನ್ನೋ ಒಂದು ಇದಕ್ಕೆ ಅವರು ಒಂದು ಸಲಹೆಯನ್ನು ಕೊಟ್ಟು ಅನುಮೋದನೆ ನೀಡಿದ್ದಾರೆ. ಅಧಿಕಾರಿಗಳು ಗೊಂದಲಕ್ಕೊಳಗಾಗಿ ನಮ್ಮನ್ನು ಗೊಂದಲಕ್ಕೊಳಪಡಿಸಿದ್ದಾರೆ. ಪ್ರತಿಯೊಂದು ಆದೇಶಗಳಿದ್ದಾಗಲೂ ಕೂಡ ಅದನ್ನು ಸ್ಪಷ್ಟವಾಗಿಲ್ಲ ಇನ್ನೊಂದಿಲ್ಲ ಅಂತ ಏನೋ ಹೇಳ್ತಾ ಒಟ್ಟು ಕಾರ್ಮಿಕರನ್ನ ಒಂದು ಕೆಲಸದಿಂದ ತೆಗೆಯುವಂಥ ಒಂದು ಹುನ್ನಾರನ್ನೇನು ಅಧಿಕಾರಿಗಳು ಮಾಡ್ತಾಯಿದ್ದಾರೆ ಅದನ್ನೆಲ್ಲ ಕೈ ಬಿಡಬೇಕು. ಇವತ್ತು ನಾವು ಸರ್ಕಾರದ ಮಟ್ಟದಲ್ಲಿ ನಾವೇನು ಹೋರಾಟ ಮಾಡಿ ಇವತ್ತೇನು ಆದೇಶಗಳನ್ನು ಮತ್ತು ನಿರ್ದೇಶನಗಳನ್ನು ಮತ್ತು ಅನುಮೋದನೆಯನ್ನು ಏನು ಕೊಡಿಸೋದಲ್ಲಿ ಯಶಸ್ವಿಯಾಗಿದ್ದೀವಿ. ಅದಕ್ಕೆ ನೀರಾವರಿ ಅಧಿಕಾರಿಗಳು ಒಂದಿಷ್ಟು ನಮ್ಮ ಒಂದು ಕಾರ್ಮಿಕರ ಪರಿಸ್ಥಿತಿನ ಅರ್ಥ ಮಾಡಿಕೊಳ್ಳೋದ್ರ ಮೂಲಕ ಈಗ ತಾವೇ ತಮ್ಮ ವರದಿಯಲ್ಲಿ ತಿಳಿಸಿರುವಂತೆ ಈ ಒಂದು ಕಾರ್ಮಿಕರಿಗೆ ವರ್ಷ ಪೂರ್ತಿ ಕೆಲಸ ಕೊಡೋದರಿಂದ ಈ ಒಂದು ನಿಗಮದ ಅನುದಾನದಲ್ಲಿ ಕೂಡ ಭಾರಿ ಉಳಿತಾಯ ಮಾಡ್ಬೋದು, ಇವರಿಗೆ ಉದ್ಯೋಗದ ಭದ್ರತೆ ಕೊಡಬಹುದು, ಅದಕ್ಕೆಲ್ಲ ನಮ್ಮಲ್ಲಿ ಅವಕಾಶಗಳಿವೆ ಅಂತ ತಾವೆಲ್ಲರೂ ಮುನಿರಾಬಾದ್ ಕೇಂದ್ರ ನೀರಾವರಿ ವಲಯದ ಎಲ್ಲ ಅಧಿಕಾರಿಗಳು ನಮ್ಮ ಪರವಾಗಿ ಏನು ಸರ್ಕಾರಕ್ಕೆ ಏನು ವರದಿನ ಸಲ್ಲಿಸಿದ್ದೀರಿ. ತಮ್ಮೆಲ್ಲರಿಗೂ ಕೂಡ ನಮ್ಮ ತುಂಗಭದ್ರಾ ನೀರಾವರಿ ಕಾರ್ಮಿಕ ಸಂಘದಿಂದ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತಾ ಈಗೇನು ನಮ್ಮ ಒಂದು ತಮ್ಮೆಲ್ಲರ ವರದಿಯ ಆಧಾರದ ಮೇಲೆ ಮನೆ ಮುಖ್ಯ ಅಭಿಯಂತರರ ಒಂದು ಶಿಫಾರಸ್ಸಿನ ಒಂದು ಪ್ರಸ್ತಾವನೆಯನ್ನು MD ಅವರೇನು ಅನುಮೋದನೆ ಮಾಡಿದ್ದಾರೆ ಆ ಒಂದು ಪ್ರಕಾರ ನಮ್ಮ ಎಲ್ಲ ಕಾರ್ಮಿಕರನ್ನ ಮುಂದುವರಿಸಬೇಕು ಅಂತೇಳಿ ನಾವು
ಈಗಾಗಲೇ ಸಾಕಷ್ಟು ಮನವಿ ಪತ್ರಗಳನ್ನು ಕೊಟ್ಟಿದ್ದೀವಿ. ಈಗ ತಮ್ಮೆಲ್ಲರಿಗೂ ಕೂಡ ಈ ಒಂದು ಸರ್ಕಾರದ ನಿರ್ದೇಶನ ಮತ್ತು ಎಮ್ ಡಿ ಅವರ ಅನುಮೋದನೆಯನ್ನು ಕೂಡ ತಮ್ಮೆಲ್ಲರ ಗಮನಕ್ಕೆ ತಂದಾಗಲೂ ಮತ್ತೆ ಪುನಃ ಎಮ್ ಡಿ ಅವರಿಗೆ ಒಂದು ಸೂಕ್ತ ನಿರ್ದೇಶನಕ್ಕೆ ಪತ್ರ ಬರೆಯುವುದು ಸೂಕ್ತವಾದದ್ದಲ್ಲ. ನಮ್ಮನ್ನು ಕಾಯಂ ಕೆಲಸಗಾರರೆಂದು ಪರಿಗಣಿಸಬೇಕು ಅಂತ ನಾವೆಲ್ಲ ಈ ಒಂದು ಸಮಾವೇಶದ ಮೂಲಕ ಒತ್ತಾಯನ ಮಾಡ್ತೀವಿ. ಅದೇ ಹೊತ್ತಿನಲ್ಲಿ ಭಾಳ ಮುಖ್ಯವಾಗಿ ನಾವು ಕಾರ್ಮಿಕರನ್ನ ಇವತ್ತೇನು ಶೋಷಣೆ ಮಾಡೋದಾಗಿರಲಿ, ಅವ್ರಿಗೆ ವೇತನ ಪಾವತಿ ಮಾಡದೇ ಇರುವುದಾಗಿರಲಿ, ಇವತ್ತು ಮನಸ್ಸೋ ಇಚ್ಛೆ ಕೆಲಸದಿಂದ ತೆಗೆಯುವಂಥದ್ದನ್ನಾಗಿರಲಿ, ಇವೆಲ್ಲ ಒಂದು ಕಾರಣಗಳನ್ನು ಇಟ್ಕೊಂಡು ಸರ್ಕಾರದ ನಿರ್ದೇಶನಕ್ಕೂ ಕಿಮ್ಮತ್ತಿಲ್ದಂಗೆ ಇವತ್ತು ನಿರ್ದೇಶಕರ ಅನುಮೋದನೆಗೂ ಇವತ್ತು ಮಾನ್ಯತೆ ನೀಡದೇ ಇರತಕ್ಕಂಥ ಈ ಒಂದು ವ್ಯವಸ್ಥೆಯ ವಿರುದ್ಧ ನಾವು ಅನಿವಾರ್ಯವಾಗಿ ಇವತ್ತು ಕಾರ್ಮಿಕ ನ್ಯಾಯಾಲಯದ ಮೊರೆ ಹೋಗಬೇಕಾಗಿದೆ. ಇವತ್ತು ಕಾರ್ಮಿಕ ನ್ಯಾಯಾಲಯದಲ್ಲಿ ಕೂಡ ಇವತ್ತು ಕೇಸನ್ನು ಪ್ರಕರಣ ನಡೀತಿದೆ. ಈ ಒಂದು ಪ್ರಕರಣದಲ್ಲಿ ಮಾನ್ಯ ಕಮಿಷನರ್ ಅವರು ಏನು ನಮ್ಮ ನಡುವೆ ಮತ್ತು ನೀರಾವರಿ ನಿಗಮದ ಅಧಿಕಾರಿಗಳು ಹಾಗೂ ಕಾರ್ಮಿಕ ಇಲಾಖೆಯ ಮಾನ್ಯ ಆಯುಕ್ತರ ನೇತೃತ್ವದಲ್ಲಿ ನಡೆದ ಜಂಟಿ ಒಂದು ಸಂಧಾನ ಸಭೆಯಲ್ಲಿ ಈಗಾಗಲೇ ಕಾರ್ಮಿಕನ ಕೆಲಸದಿಂದ ತೆಗೆಯಬಾರದಂತ ಏನು ಸೂಚನೆಯನ್ನು ಕೊಟ್ಟಿದ್ದಾರೆ. ಆ ಒಂದು ಪ್ರೊಸೀಡಿಂಗ್ಸಿನ ಪ್ರಕಾರ ನಮ್ಮ ಕಾರ್ಮಿಕರು ಈಗಾಗಲೇ ಎಲ್ಲರೂ ಕೆಲಸ ಮಾಡ್ತಿದ್ದಾರೆ. ಈಗ ನಾವು ಈ ಒಂದು ಸಮಾವೇಶನ ಮಾಡೋದ್ರ ಮೂಲಕ ಸರ್ಕಾರದ ನಿರ್ದೇಶನ ಮತ್ತು ವ್ಯವಸ್ಥಾಪಕ ನಿರ್ದೇಶಕರು ಕೊಟ್ಟಿರುವಂಥ ಅನುಮೋದನೆಯಂತೆ ನಮ್ಮೆಲ್ಲ ಕಾರ್ಮಿಕರನ್ನ ಕೆಲಸದಲ್ಲಿ ಮುಂದುವರಿಸಬೇಕು, ನಮಗೆ ಉದ್ಯೋಗದ ಭದ್ರತೆ ಕೊಡಬೇಕು, ಸರಿಯಾದ ಸಮಯಕ್ಕೆ ವೇತನ ಪಾವತಿ ಮಾಡಬೇಕು, ನಮಗೆ PFನ ಪಾವತಿ ಮಾಡಬೇಕು, ESI ಕೊಡಬೇಕು, ನಮ್ಮ ಬದುಕುವ ಒಂದು ವೇತನನ್ನು ನಮ್ಮೆಲ್ಲ ಒಂದು ಕಾರ್ಮಿಕರಿಗೆ ಒಂದು ಏನಂತೀವಿ ಭರವಸೆಯನ್ನು ತಾವೆಲ್ಲರೂ ಕೊಡಬೇಕು. ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕಂತ ಹೇಳ್ತಾ ಈ ಒಂದು ಸಮಾವೇಶ ಭಾಳ ಮಹತ್ವದ ಸಮಾವೇಶವಾಗಿದ್ದು, ತುಂಗಭದ್ರಾ ನೀರಾವರಿ ಪ್ರತಿಯೊಬ್ಬ ಕಾರ್ಮಿಕರು ಕೂಡ ಈ ಒಂದು ಸಮಾವೇಶದಲ್ಲಿ ಭಾಗವಹಿಸುವುದರ ಮೂಲಕ ಸಮಾವೇಶವನ್ನು ಯಶಸ್ವಿಗೊಳಿಸಬೇಕಂತೇಳಿ ತುಂಗಭದ್ರಾ ನೀರಾವರಿ ಕಾರ್ಮಿಕರ ಸಂಘ ಕೇಂದ್ರ ಸಮಿತಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತದೆ. ಧನ್ಯವಾದಗಳು.